ಎಲ್ರಿಗೂ ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಬರುವಂತಹ ಬೆಳಗು ಜಾವ ದ.ರಾ ಬೇಂದ್ರೆಯವರು ಬರೆದಿರುವಂತಹ ಒಂದು ಪದ್ಯ, ಅದರ ಬಗ್ಗೆ ನಾನು ವಾಚನ ಮಾಡ್ತೀನಿ, ಅದರ ಅರ್ಥವನ್ನು ಹೇಳ್ತೀನಿ. ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಯುಜು ಸ್ಮಾರ್ಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗು ಜಾವ ಕವಿ ಕಾವ್ಯ ಪರಿಚಯ. ದ.ರಾ ಬೇಂದ್ರೆಯವರು ನಿಮಗೆ ಗೊತ್ತಿದೆ, ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿ ಅಂತ ಅನ್ಕೊಟ್ಟಂಥ ವರ ಕವಿ, ಕನ್ನಡದ ಗಾರ್ಡಿಗ ಕವಿ. ಅವರ ಕವಿ ಪರಿಚಯ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ದ.ರಾ ಬೇಂದ್ರೆ 1896 1981 ಇಲ್ಲಿ ಜೀವಿಸಿದಂತಹ ಒಬ್ಬ ಶ್ರೇಷ್ಠ ಕನ್ನಡದ ಸಾಹಿತಿ. ದ.ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡ ಮತ್ತು ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ರು. ಅಂಬಿಕಾತನಯ ದತ್ತ ಅವರ ಕಾವ್ಯನಾಮ. ಇವರು ಧಾರವಾಡದಲ್ಲಿ ಜನಿಸ್ತಾರೆ. ಇವರ ಸಾಧನಕೇರಿ ಬೇಂದ್ರೆ ಅವರಿಗೆ ಕಾವ್ಯಕ್ಕೆ ಪ್ರೇರಣೆ ನೀಡಿದಂತ ವಾಸದ ಮನೆಯೂ ಸಹ ಆಗಿರ್ತದೆ. ಇವರ ಕೃತಿಗಳೇನಪ್ಪ ಅಂದ್ರೆ ಕೃಷ್ಣ ಕುಮಾರಿ, ಗರಿ, ಸಖಿ ಗೀತ, ಉಯ್ಯಾಲೆ, ನಾದಲೀಲೆ, ಗಂಗಾವತರಣ, ನಾಪತಂತಿ ಮೊದಲಾದಕ್ಕಂತ 20ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಉಚ್ಚಾಟ, ಹೊಸ ಸಂಸಾರ ಮತ್ತು ಇತರ ನಾಟಕಗಳು ಮೊದಲಾದ ನಾಟಕ ಕೃತಿಗಳನ್ನು ಸಹ ಬೇಂದ್ರೆ ಅವರು ರಚಿಸಿದ್ದಾರೆ. ಸಾಹಿತ್ಯದ ವಿರಾಟ್ ಸ್ವರೂಪ್ ಬೇಂದ್ರೆ ಅವರ ವಿದ್ವತ್ ಪ್ರತಿಭೆಯನ್ನು ವಿಮರ್ಶಾ ಗ್ರಂಥ ಕ್ರಿಟಿಸಮ್ ಬುಕ್ಕೋದು. ಇವಲ್ಲದೆ ಅರವಿಂದರ ಅನೇಕ ಕೃತಿಗಳನ್ನು, ಟಾಗೋರ್ರ, ಕಬೀರ್ ಮೊದಲಾದ ಕವಿಗಳ ಕವಿತೆಗಳನ್ನು ಬೇಂದ್ರೆ ಕನ್ನಡಕ್ಕೆ ಅನುವಾದಿಸಿದ್ದಾರೆ, ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೇಂದ್ರೆ ಅವರಿಗೆ 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯು, 1973ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯು ಸಹ ಲಭಿಸಿದೆ ಅವರಿಗೆ. ಹೀಗೆ ಬೇಂದ್ರೆ ಅವರು ನವ ನಿವೇಶ ಶಾಲಿನಿಯಾದ ಪ್ರತಿಭೆ, ಒಳ್ಳೆಯ ಪ್ರತಿಭಾವಂತರು, ಹೊಸದನ್ನ ಬರೆಯುವಂತ ಒಂದು ಪ್ರತಿಭಾವಂತರಾದ್ರು ಬೇಂದ್ರೆ. ಉತ್ತರ ಕರ್ನಾಟಕದ ಆಡು ಭಾಷೆಯ ಲಯ, ಶಬ್ದ ಸಂಪತ್ತು, ಗಾದೆ ಮಾತು, ಧ್ವನಿ ಶಕ್ತಿ ಪೂರ್ಣ ರೂಪದಲ್ಲಿ ಬಳಸಿಕೊಂಡು ಕಾವ್ಯಕ್ಕೆ ಹೊಸ ರೂಪ ಕೊಡ್ತಾರೆ ಬೇಂದ್ರೆ. ಜಾನಪದ ಲಯ, ಗತ್ತಿನ ಮೂಲಕ ನವೋದಯ ಕಾವ್ಯವನ್ನು ಉಚ್ಛ್ರಾಯ ಸ್ಥಿತಿಗೆ ಒಯ್ಯುವರು. ವ್ಯಕ್ತಿಯ ಬದುಕಿನ, ಸಂಸಾರದ, ನಿಸರ್ಗದ, ಮನುಷ್ಯನೊಬ್ಬನ ಬದುಕಿನ ದೊರೆಯಬಹುದಾದ ಭಾವ ಸಂಕೀರ್ಣಗಳನ್ನೆಲ್ಲ ಅನನ್ಯವಾದ ರೀತಿಯಲ್ಲಿ ಬೇಂದ್ರೆ ಕಟ್ಕೊಟ್ಟಿದ್ದಾರೆ. ಈಗ ಬೇಂದ್ರೆ ಅವರ ಬೆಳಗು ಜಾವ ಒಂದು ವಿಶಿಷ್ಟವಾದ ಕವಿತಾ ರಚನೆ ಸೌಂದ ಇದೆ. ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನ ಪಡೆಯುತ್ತಲೇ ಅದರ ಭವ್ಯತೆ, ದಿವ್ಯತೆಗಳನ್ನ, ಅರಿವನ್ನ ಮೂಡಿಸ್ಕೋಬೇಕು ಅಂತ ಬೇಂದ್ರೆ ಅವರು ಕರೆ ಕೊಟ್ಟಿದ್ದಾರೆ ನಮ್ಗೆಲ್ಲ. ಇಲ್ಲಿ ಬೆಳಕು ಅವರ ಕಾವ್ಯದಲ್ಲಿ ಒಂದು ಸ್ಥಾಯಿ ಕಲ್ಪನೆ. ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಲೇ ಯೌವನವು ಮಾನವ ಜೀವನದ ಬೆಳಗು ಜಾವ, ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನವನ್ನು ದಣಿಸಿ ಸಫಲತೆಯನ್ನು ಪಡೆಯಬೇಕು ಎಂದು ಬೇಂದ್ರೆ ಕರೆ ಕೊಟ್ಟಿದ್ದಾರೆ. ಇನ್ನೊಂದು ಇದರಲ್ಲಿ ಸಾಹಿತ್ಯದಲ್ಲಿ ಛಂದಸ್ಸನ್ನು ಬರೆಸಿದರೆ ಸಾನೆಟ್ ಅನ್ನೋದು. ಇಂಗ್ಲಿಷಿನ ಸಾನೆಟ್ ಪ್ರಕಾರ ಸಂವಾದಿಯಾಗಿ ಬಂದ ಸುನಿತ, ಅಥವಾ ಇದನ್ನ ಅಷ್ಟಷಟ್ಪದಿ ಅಂತಲೂ ಸಹ ಕರೀತಾರೆ. ಅಷ್ಟಷಟ್ಪದಿ ಅಂದ್ರೆ 8 + 6 × 6 ಎಷ್ಟಾಯ್ತು? 14 ಸಾಲ ಆಯ್ತು. ಇದನ್ನ ಸಾನೆಟ್ ಅಂತ ಕರೀತಾರೆ. ಈ ಕವಿತೆ ಶೇಕ್ಸ್ಪಿಯರಿಯನ್ ಮಾದರಿಯಲ್ಲಿದೆ. ಶೇಕ್ಸ್ಪಿಯರಿಯನ್ ಪೈರೆಟ್, ಇಂಗ್ಲಿಷ್ನ ಶ್ರೇಷ್ಠ ಕವಿ, ಅವರ ಮಾದರಿಯಲ್ಲಿದೆ. ಈ ಮಾದರಿಯಲ್ಲಿ ಸುನಿತಗಳಲ್ಲಿ 12 ಚರಣಗಳು ಅಂದ್ರೆ ಲೈನ್ಸ್ ಇದೆಯಲ್ಲ, ಅದು 3 ಚೌಪದಿಗಳಿಂದ ಕೂಡಿದ್ದು. ಕೊನೆಯ 2 ಚರಣಗಳು ದ್ವಿಪದಿ ಅಂದ್ರೆ 2 ಸಾಲು, 2 ಸಾಲಿನ ಪಂಕ್ತಿ ಅಂದ್ರೆ ಸಾಲು. ಇಲ್ಲಿ ಒಂದು ಪ್ರಾಸದಿಂದ ಕೂಡಿದೆ, ರೈಮ್ಸ್ ಅಂತೀವಲ್ಲ ಅದು. ಕೊನೆಯ 2 ಪಂಕ್ತಿಗಳು ಇನ್ನೊಂದು ಪ್ರಾಸವನ್ನು ಸಹ ಹೊಂದಿರ್ತದೆ. ಕಡೆಯ ದ್ವಿಪದಿ ಒಂದೇ ಪ್ರಾಸದಲ್ಲಿ ಮುಕ್ತಾಯವಾಗ್ತದೆ. ಹೀಗೆ ಪ್ರಾಸ ವಿನ್ಯಾಸದಲ್ಲಿ ರಚನೆಯಾದ ವಿಶಿಷ್ಟವಾದ ಕವನವಿದು. ಈಗ ನಾವು ಪದ್ಯಕ್ಕೆ ಬರೋಣ. ಬೆಳಗು ಜಾವ ಅದನ್ನ ವಾಚಿಸ್ತೀನಿ, ಆಮೇಲೆ ಅದರ ಅರ್ಥ ಹೇಳ್ತೀನಿ. ನೋಡಿ, ನಮಗೆಲ್ಲರಿಗೂ ಸಹ ಕವಿ ಬೇಂದ್ರೆ ಅವರು ಹೇಗೆ ಬೆಳಗು ಜಾವವನ್ನ ಆಸ್ವಾದನೆಯನ್ನು ನಮಗೆ ನೀಡ್ತಾರೆ, ಕರೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೇಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ, ಮಿಗಿಲವುದು ಬಾಣ ಬಣ್ಣ, ಜನ್ಮಣದೆಡೆಗೆ ಓ ಬಾಣ ಹೂಡಿ ಝುಮ್ ಎಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕೂ
ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಮೀಸೆ ಇಳೆದ ಉಸೆಯ ಎಳೆನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣೆದರು ಒಂದು ಕಟ್ಟಿತ್ತು ಕನಸು ಹೂಗಂದು ಬಂತು ಕಿವಿಗೆ. ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಉಸಿ ನಿದ್ದೆ ಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಯಾವಾಗ ಕೋಳಿ ಕೂಗಿರುವುದು ಹೇಳಿ ತಡವೇಕೆ ಪಾನ ಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆ ಹೇಳಿ. ಜೀವನದ ನದಿಗೆ ಸೆಳೆಯುವುದು ಮರಣ ಬಂದೀತು ಕ್ಷಣವು ಉರುಳಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ. ಬಾನೊಗರಲುಂಟು ಮರ ಚಿಗುರಲುಂಟು ಬರಲುಂಟು ಸುಗ್ಗಿ ಮತ್ತೆ ಮುಳುಗಿರಲು ಮುಪ್ಪು ಚಿಂತನದಿ ತಾನು ಅಡೇಕೆ ಬೇರೆ ಒತ್ತೆ ಅಂತ ಹೇಳ್ತಾರೆ. ನೋಡಿದ್ರ ಅರ್ಥ ಅಂತ ತಿಳ್ಕೊಳ್ಳೋಣ. ಬೇಂದ್ರೆ ಅವರು ನಮ್ಗೆಲ್ಲ ಹೇಳ್ತಾರೆ ನೋಡಿ, ಮಕ್ಕಳಿಗೆ ಯೌವನಾವಸ್ಥೆಗೆ ಚಿನ್ನ ಅಂತ ಬಳಸಿದ್ದಾರೆ. 7 ಚಿನ್ನ ಮಕ್ಕಳ 7 ಚಿನ್ನ ಚಿನ್ನ ಮೂಡಲು ತೆರೆಯ ಕಣ್ಣ. ಬೆಳಗಾಯ್ತು ಅಣ್ಣ ಬೆಳಗಾಯ್ತು ನೋಡಿ, ಅಣ್ಣಂದಿರ ತಮ್ಮಂದಿರ ಬೆಳಗಾಯ್ತು ಎದ್ದಾಳಿ 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 ಅಂತ ಹೇಳ್ತಾ ಇದಾರೆ. ಹಾಗೆ ಮೂಡಲವು ಅಂದ್ರೆ ಮೂಡನ ದಿಕ್ಕು, ಪೂರ್ವ ದಿಕ್ಕು ಅಂತ ಕರಿತೀವಿ. ಅಲ್ಲಿ ಸೂರ್ಯ ಉದಯ ಆಗ್ತಾನೆ ಪೂರ್ವ ದಿಕ್ಕಿನಲ್ಲಿ ಅಲ್ವಾ. ನೋಡಿ ಅನೇಕ ಕವಿಗಳು ಸೂರ್ಯೋದಯವನ್ನು ವರ್ಣಿಸಿದ್ದಾರೆ. ನೋಡಿ ಕುವೆಂಪುರವರು ಸಹ ಹೇಳ್ತಾರೆ, ಸೂರ್ಯೋದಯ ಚಂದ್ರೋದಯ ಆ ದೇವರ ದಯೆ ಕಾರಣ ಅಂತ ಕರೀತಾರೆ. ಬಿಸಿಲಿದು ಬರೀ ಬಿಸಿಲಿಲ್ಲವೋ ಆ ಶಿವನ ಕೃಪೆ ಕಾರಣ ಅಂತಾರೆ. ಅಂದ್ರೆ ನಮ್ ಜನಪದರು ಹೇಳ್ತಾರೆ, ಮುಂಗೋಳಿ ಕೂಗ್ಯಾವು ಮೂಡು ಕೆಂಪೇರ್ಯಾವು ಸ್ವಾಮಿ ನನ್ನಯ್ಯ ರಥವೇರಿ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವಿದ್ದು ಕೈಯ ಮುಗಿದೆವು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅಲ್ವಾ. ಇಲ್ಲಿ ಮೂಡಣ ಅಂದ್ರೆ ಮೂಡಣದಲ್ಲಿ ಸೂರ್ಯ ಪೂರ್ವ ಹುಟ್ಟಿ ಬರ್ತಾಳೆ ಇದ್ದಾರೆ. ಆದ್ರಿಂದ ಕೆಂಪಾಗಿರುತ್ತೆ. ಆದ್ರಿಂದ ತೆರೆಯ ಕಣ್ಣ ಈ ಜಗತ್ತನ್ನ ಕತ್ತಲನ್ನ ಓಡಿಸ್ತಾ ಇದ್ದಾನೆ ನಕ್ಷತ್ರಚಾರಿ. ಆ ಸೂರ್ಯನ ಬೆಳಕಿನಿಂದ ನಕ್ಷತ್ರಗಳೆಲ್ಲ ಹೋಗಿ ಅವೆಲ್ಲ ತಮ ಅಂದ್ರೆ ಕತ್ತಲೆಲ್ಲ ಹೋಗ್ಲಾಡಿಸಿ ಮಿಗಿಲವುದು ಬಾನಮಣ್ಣ. ಬಾನ ಅಂದ್ರೆ ಆಕಾಶ. ಆಕಾಶದ ಅಲ್ಲಿ ಹೇಗೆ ಬೆಳಕಾಗುತ್ತೆ ಬಣ್ಣದಿಂದ ಕೂಡುತ್ತೆ ಆ ರೀತಿ ಆಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಕ್ಷತ್ರ ಜಾರಿ ತಮಗೆಲ್ಲ ಸೋರಿ ಮಿಗಿಲಬಹುದು ಬಾನ ಬಣ್ಣ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಕ್ಷತ್ರಗಳೆಲ್ಲ ಹೋಗಿ ಸೂರ್ಯನ ಬೆಳಕಿನಿಂದ ತಮ್ಮ ಅಂದ್ರೆ ಕತ್ತಲೆಲ್ಲ ಹೋಗ್ಲಾಡ್ಸ್ಕೊಂಡು ಮಿಗಿಲಬಹುದು ನೋಡಿ. ಬಾನಿನಲ್ಲಿ ಆಕಾಶದಲ್ಲಿ ಬೆಳಕು ಹೆಚ್ಚಾಗ್ತದೆ ಮಿಗಿಲಬಹುದು ಬಾನ ಬಣ್ಣ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾವು ಅವಲೋಕನ ಮಾಡ್ಬೇಕು. ಹಾಗೆಯೇ ಮುಂದೆ ಬಂದಾಗ ಚಿನ್ನಡದ ಎಲೆಗೆ ಹೂ ಬಹಳ ಓಡಿ ಜುಮ್ಮೆಂದು ಬಿಟ್ಟು ಮಾರ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ ಅಂತ ಹೇಳ್ತಿದ್ದಾರೆ ನೋಡಿ. ಇಲ್ಲಿ ಬೆಳಗಿನ ಬೇಟೆಗಾರನ ಆಗಮನ ಇದೆ. ಇಲ್ಲಿ ಬೇಟೆಗಾರ ಯಾರು? ಮಹಾರ ಮನ್ಮಥ. ಸೂರ್ಯನನ್ನ ಮನ್ಮಥನಿಗೆ ಹೋಲಿಸಿದ್ದಾರೆ ಕವಿ ಬೇಂದ್ರೆ ಅವರು. ಆತ ತನ್ನ ಜೇನಿನಂತ ಎದೆಗೆ ಹೂಬಹಣವನ್ನ ಓಡಿ ಝುಮ್ ಎಂದು ಪ್ರಯೋಗಿಸಿದ್ದಾನೆ. ಅದರ ಪರಿಣಾಮವಾಗಿ ಬೆಳಕು ಗುಡಿ ಗೋಪುರದ ಮೇಲೂ ಹಾದು ಬಂದಿದೆ ಎಂದು ಬೆಳಕಿನ ಬೇಟೆಗಾರನ ಅರಿಯನ್ನು ಕವಿ ಬೇಂದ್ರೆ ಅವರು ವರ್ಣಿಸಿದ್ದಾರೆ. ಮುಂದಿನ ಪದ್ಯಕ್ಕೆ ಹೋಗೋಣ. ನಿಸೆ ಇಳಿದ ಉಸೆಯ ಎಳ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣೆದುರು ಒಂದು ಕಟ್ಟಿತ್ತು ಕನಸು ಹೋಗೊಂದು ಬಂತು ಕಿವಿಗೆ ಅಂತ ಹೇಳ್ತಿದ್ದಾರೆ ನೋಡಿ. ಬೆಳಗಿನ ಜಾವದ ಸವಿಗೆ ಜಗವು ಸೋತು ಶರಣಾಗಿದೆ ಎಂದು ಕವಿ ಹೇಳ್ತಿದ್ದಾರೆ. ನೀಸೆ ಇಳಿದ ಉಸೆಯ ನೋಡಿ, ರಾತ್ರಿ ಎಲ್ಲ ಮಂಪರ ನಿದ್ದೆಯಲ್ಲಿ ಇರ್ತಾರೆ ಅಲ್ವಾ ಜನರೆಲ್ಲ. ಉಸೆಯ ಮೂಡಿ ಇಲ್ಲಿ ನೋಡಿ, ಉಸೆಯ ಮೂಡ್ ಬರ್ತಾ ಇದೆ. ಉಸೆ ಅಂದ್ರೆ ಏನು ಅದ್ರ ಅರ್ಥ ಅಂತ ತಿಳ್ಕೊಳ್ಳಿ. ಉಸೆ ಅಂದ್ರೆ ನೋಡಿ ಬೆಳಗಿನ ಪ್ರಾತಃ ಕಾಲದಲ್ಲಿ ಇರುವಂತಹ ಒಂದು ಮುಂಜಾವು ಅಂತೀವಲ್ಲ, ಅದು ಉಸೆ ಅಂತಾರೆ ಮುಂಜಾವು. ಆ ಮುಂಜಾವಿನಲ್ಲಿ ನೋಡಿ ಏನಾಗುತ್ತೆ ಅನ್ನೋದನ್ನ ಜಗವು ಸೋತಿರಲು ಸವಿಗೆ ನೋಡಿ ಹೇಗೆ ಜಗತ್ತೆಲ್ಲ ತನ್ನ ಚಲನವಲನಗಳಿಂದ ಕೂಡಿದೆ, ಜಗತ್ತು ಸೋತಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಬೆಳಗಿನ ಜಾವದಲ್ಲಿ ಸಕ್ಕರೆ ನಿದ್ದೆಯಲ್ಲಿ ಬೀಳುವಂತ ಕನಸು ಅತ್ಯಂತ ಸುಂದರವಾಗಿರುತ್ತೆ. ಬೆಳಗಿನ ಜಾವದ ಕನಸು ನೋಡಿ ಚೆನ್ನಾಗಿರುತ್ತೆ. ಅದು ಬೆಳಗಿನ ಜಾವ ಹಿರಿಯರೆಲ್ಲ ಹೇಳ್ತಾರೆ,
ಬೆಳಗಿನ ಜಾವದ ಕನಸು ಬಿದ್ರೆ ಅದು ಕನಸು ನನ್ಸಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಹಾಗೆ ಬೇಂದ್ರೆ ಅವ್ರು ಹೇಳ್ತಾ ಇದಾರೆ ನೋಡಿ. ಅಷ್ಟರಲ್ಲಿ ಏನಾಗುತ್ತಪ್ಪ ಅಂದ್ರೆ ಬೆಳಗು ಆಗಮಿಸಿ ಮಕ್ಕಳ ಹೇಳಿ ಏನನ್ನಾದ್ರು ರಸರೂಪದ ಆಹಾರ ಅಥವಾ ಹಾಲು ಇರ್ಬೋದು, ಕಾಫಿ ಇರ್ಬೋದು, ನೀರ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದನ್ನೆಲ್ಲ ಸೇವಿಸಿ ಹುಸಿ ನಿದ್ದೆಗಿದ್ದೆ ಸಾಕು. ಒಂದು ಕಳ್ಳ ನಿದ್ದೆ ಅಂತೀವಲ್ಲ ಅದು ನಿದ್ದೆ ಬಂದಿರಲ್ಲ, ಸುಮ್ಮನೆ ಮಲಗಿದೀವಿ ನಂಗೆ ನಾಟಕ ಮಾಡ್ತಿರ್ತಾರೆ. ಅದೇ ಹುಸಿ ನಿದ್ದೆ. ಸಡನ್ ನಿದ್ದೆ ಬರೋದು, ಸಡನ್ ಆಗಿ ಎಚ್ಚರ ಆಗೋದು ಅದು ಬೇಡ ಅಂತ ಹೇಳ್ತಿದ್ರೆ. ಮೇಲೇನೆಂದು ಎಚ್ಚರಿಸುತ್ತೆ ಆ ಬೆಳಗು, ಸೂರ್ಯನ ಒಂದು ಬೆಳಗು ಅಂತ ಹೇಳ್ತಿದ್ರೆ. ಬೆಳಗ್ಗೆ ಎದ್ದು ರಸ ಕುಡಿದಂತೆ ಈ ಬೆಳಗಿನ ದ್ರವವನ್ನು ತುಂಬಿ ಕುಡಿಬೇಕು. ತುಂಬಿರು ಈ ಬಹಳನ್ನು ನೋಡಿ ಹೇಳ್ತಾರೆ. ಮಕ್ಕಳೆಲ್ಲ ಕೇಳಿ, ರಸ ಕುಡಿಯಲೇ ಹೇಳಿ, ಹುಸಿ ನಿದ್ದೆಗಿದ್ದೆ ಸಾಕು. ಈ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಅಂದ್ರೆ ತುಂಬಿರುವಂತಹ ಈ ಬಾಳು ಶಕ್ತಿ ಇರುವವರೆಗೂ ಸಹ ನಾವು ಆಸ್ವಾದಿಸ್ಬೇಕು. ತುಂಬಿ ಕುಡಿಯಬೇಕಂದ್ರೆ ಅದನ್ನ ಆಸ್ವಾದನೆಯನ್ನ ಮಾಡಬೇಕು. ಆದ್ದರಿಂದ ಮೊದಲು ಕಳ್ಳ ನಿದ್ದೆಯನ್ನು ಬಿಟ್ಟು ಎಚ್ಚರಗೊಳ್ಳಿರೆಂದು ಕವಿ ಯುವಕರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಪದ್ಯಕ್ಕೆ ಹೋಗೋಣ. ಯಾವಾಗ ಕೋಳಿ ಕೂಗಿಹುದು ಹೇಳಿ, ತಡವೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆ ಹೇಳಿ, ಜೀವನದ ನಡಿಗೆ ಸೆಳೆಯುವುದು ಮರಣ ಬಂದೀತು ಕ್ಷಣವು, ಉರುಳಿ ಹೋದವರು ತಿರುಗಿ ಬಂದಾರೆ, ಅವರು ಬರಲಿಕ್ಕೂ ಇಲ್ಲ ಮರಳಿ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಒಂದು ಕೋಳಿ ಕೊಯ್ದಾಗ ಎಲ್ರಿಗೂ ಸಹ ಬೆಳಗಾಯ್ತು ಅಂದ್ರೆ ಮೇಲೆ ಹೇಳೋದು ರೂಢಿ, ಸಂಪ್ರದಾಯ ಆಗಿದೆ ಅಲ್ವಾ. ಯಾವಾಗ ಕೋಳಿ ಕೂಗಿಯುವುದು ಹೇಳಿ, ತಡವೇಕೆ ಪಾನ ಕೇಳಿ. 3 ಗಂಟೆ ಆದ್ಮೇಲೆ ಕೋಳಿ ಮುಂಚೆ ಕೊಕ್ಕೊ ಅಂತ ಹೋಗ್ತಾ ಇರುತ್ತೆ ಅಲ್ವಾ. ಆದ್ರಿಂದ ಅವಾಗ ಎಲ್ಲರೂ ಸಹ ಬೆಳಗಾಯ್ತು ಹಚ್ಕಾಯ್ತು ಅಂತ ಹೋಗಾಡ್ತಾರೆ. ಅಲ್ಲಿ ಕಡೆ ಹಚ್ಕಾಯ್ತು ಅಂತಾರೆ. ಹಾಗೆ ಹೇಳುವುದು ಸಹ ರೂಢಿ. ಆದ್ರೆ ಯುವಕರು ಕೋಳಿ ಕೂಗಿ ಎಷ್ಟು ಹೊತ್ತಾದ್ರೂ ಮಲಗಿರುವುದಾದ್ರಿಂದ ಕವಿ ಯಾವಾಗ್ಲೂ ಕೋಳಿ ಕೂಗಿದ್ದಾಯ್ತು, ಎದ್ದೇಳಿ ಅಂತ ಎಚ್ಚರಿಸ್ತಾ ಇದ್ದಾರೆ. ತಡವೇಕೆ ಪಾನ ಕೇಳಿ ಅಂತ ಒಂದು ಮಾತಾಡ್ತಾರೆ. ಎದ್ದ ತಕ್ಷಣ ಏನನ್ನಾದ್ರೂ ಕುಡಿಯುವ ಪರಿಪಾಠವಿರುವುದರಿಂದ, ರೂಢಿ ಇರುವುದರಿಂದ ತಡ ಮಾಡದೆ ಕುಡಿಯಲು ಪಾನೀಯವನ್ನು ಕೇಳಬೇಕೆಂದು ಕವಿ ಬೇಂದ್ರೆಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಅಲ್ಲದೆ ಬೇಗ ಅಂಗಡಿಯ ಕದವನ್ನ ತೆರೆದು ಜೀವನದ ವ್ಯಾಪಾರದಲ್ಲಿ ತೊಡಗಿ ಸಂಪಾದನೆ ಮಾಡಬೇಕೆಂದು ಕವಿ ಬೇಂದ್ರೆ ಎಚ್ಚರಿಸ್ತಾ ಇದ್ದಾರೆ ಯುವಕರಿಗೆ. ಜೀವನದ ನದಿಗೆ ಸೆಳೆಯುವುದು ಮರಣ ಬಂದೀತು ಕ್ಷಣವು, ಉರುಳಿ ಹೋದವರು ತಿರುಗಿ ಬಂದಾರೆ, ಅವರು ಬರಲಿಕ್ಕೂ ಇಲ್ಲ ಮರಳಿ ಅಂತ ಹೇಳ್ತಾರೆ ನೋಡಿ. ಹಾಗೆಯೇ ಮುಂದೊಂದು ಜೀವನವೆಂಬ ನದಿಗೆ ಪ್ರವಾಹ ಬರಬಹುದು ಎಂದಿದ್ದಾರೆ. ಅಂದರೆ ಯಾವಾಗ ಬೇಕಾದರೂ ಸಾವು ಮರಣ ಅನ್ನೋದು ಪ್ರವಾಹದ ರೀತಿಯಲ್ಲಿ ಬರಬಹುದು, ನಮ್ಮನ್ನು ಸೆಳೆದೊಯ್ಯಬಹುದು, ಕರೀಬಹುದು. ಮರಣ ಬಂದ ಮೇಲೆ ಬದುಕಲು ಅವಕಾಶ ಇಲ್ಲ, ನಾವು ಸತ್ತವನ್ನ ಬದುಕಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಅದನ್ನೇ ಬೇಂದ್ರೆಯವರು ಹೇಳ್ತಾ ಇರೋದು, ಸತ್ತವರು ಈ ಭೂಮಿಗೆ ಹಿಂದಿರುಗಿ ಬಾರರು. ಆದ್ದರಿಂದ ಸಾವು ಬರುವ ಮೊದಲೇ ಯೌವನವನ್ನ ಸಾರ್ಥಕಪಡಿಸಿಕೊಳ್ಳಲು ದುಡಿಮೆಯಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ಎಂಬುದು ಕವಿಯ ಅಭಿಪ್ರಾಯವಾಗಿದೆ. ಎಂತ ಮಾತಿನ ಯುವಕರಿಗೆ ಕೊಟ್ಟಿದ್ದಾರೆ ನೋಡಿ ಬೇಂದ್ರೆಯವರು. 2 ಸಾಲು. ಬಾ ನೊಗರಲುಂಟು ಮರ ಚಿಗುರಲುಂಟು, ಬರಲುಂಟು ಸುಗ್ಗಿ ಮತ್ತೆ, ಮುಳುಗಿರಲು ಮುಪ್ಪು ಚಿಂತನದಿ ತಾನು ಅರೆಯಕ್ಕೆ ಬೇರೆ ಒತ್ತೆ. ಇದರ ಅರ್ಥ, ಆಕಾಶಕ್ಕೆ ಮತ್ತೆ ಮತ್ತೆ ಪ್ರಕಾಶಿಸಬಹುದು, ಒಣಗಿದ ಮರ ಮತ್ತೆ ಚಿಗುರಬಹುದು, ಸುಗ್ಗಿಯು ಮತ್ತೆ ಮತ್ತೆ ಬರಬಹುದು, ಬಾರದಿರಬಹುದು. ಆದರೆ ಯೌವನದ ಕಾಲ ಕಳೆದು ಹೋದರೆ ಹಿಂದಿರುಗಿ ಬರುವುದಿಲ್ಲ. ಆದ್ದರಿಂದ ಮುಪ್ಪು ಬಂದು ಆವರಿಸುವ ಚಿಂತೆ ಇರಲಿ, ಯೌವನವು ಇನ್ನೊಮ್ಮೆ ಸಿಗುವುದಿಲ್ಲವೆಂಬ ಎಚ್ಚರವಿರಲಿ. ಈಗ ಅರೆಯ ಇರುವುದರಿಂದ ಉಳಿದೆಲ್ಲ ಚಿಂತೆಯನ್ನು ಬಿಟ್ಟು ದುಡಿಮೆಯಲ್ಲಿ ಮುಂದಾಗಿ ಯೌವನದ ಸಾರ್ಥಕತೆಯನ್ನು ಅನುಭವಿಸಬೇಕೆಂದು ಕವಿ ಬೇಂದ್ರೆಯವರು ಇಲ್ಲಿ ಕರೆಯನ್ನು ಯುವಕರಿಗೆ ಕೊಟ್ಟಿದ್ದಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಅರ್ಥ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೆಳಗು ಜಾವ ಪದ್ಯ 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜಲ್ಲೂ ಇದೆ ಹಾಗೂ ಸೆಕೆಂಡ್ PUCಲೂ ಸಹ ಇದೆ. ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ನಮಸ್ಕಾರ.